ಎಲ್ರಿಗೂ. ಇವತ್ತು ನನ್ನ ಮಗಳು ಮನೆಗೆ ಬರ್ತಾ ಕೈಯಲ್ಲಿ ಪ್ರೈಸ್ ಇದ್ರೂ ಮುಖದಲ್ಲಿ ಮಾತ್ರ ಖುಷಿ ಇರಲಿಲ್ಲ. ಸೊ ಏನು ಅಂತ ನೋಡಿದಾಗ ಗೊತ್ತಾಯಿತು, ಅವಳಿಗೆ ಒಂದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು, ಇನ್ನೊಂದರಲ್ಲಿ ಥರ್ಡ್ ಬಂದಿತ್ತು. ಲಾಸ್ಟ್ ಟೈಮ್ ಅವಳು ಕಾಂಪಿಟೇಷನ್ಸಲ್ಲಿ ಎಲ್ಲದರಲ್ಲೂ ಫಸ್ಟ್ ಬಂದಿರ್ತಾಳೆ. ಈ ಸರಿನೂ ಅದೇ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿರ್ತಾಳೆ, ಬಟ್ ಬಂದಿರಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಅವಳಿಗೆ ಬೇಜಾರಾಗಿದೆ ಅನ್ನೋದು ಗೊತ್ತಾಯಿತು. ಬಟ್ ಅವಳಿಗೆ ಏನೂ ನಾನು ಮಾತಾಡಿಸ್ಲಿಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ. ಅವಳಿಗೆ ಫ್ರೆಶ್ ಅಪ್ ಮಾಡಿಸಿ ಒಂದು ಸ್ವಲ್ಪ ಆಟಾಡೋಣ ಅಂದರೆ ಅವಳು ಒಪ್ಕೊಂಡ್ಲಿಲ್ಲ. ನಂಬರ್ಸ್ ಬರೀತಾ ಕೂತ್ಲು. ಅವಳನ್ನು ನೋಡಿ ನನ್ನ ಮಗನೂ ಏನಾದರೂ ಬರೀತೀನಿ ಅಂತ ಅವನು ಸ್ಟಾರ್ಟ್ ಮಾಡ್ದ. ನಾನು ಕೆಲವೊಂದಷ್ಟು ಪ್ರಶ್ನೆ ಕೇಳಲ್ಲ ಅಂತ ಹೇಳಿದೆ. ಓಕೆ ಅಂತ ಹೇಳಿದ್ರು. ಈ ವೈಲ್ಡ್ ಅನಿಮಲ್ಸಿಗೆಲ್ಲ ರನ್ನಿಂಗ್ ರೇಸ್ ಇಟ್ಟರೆ ಯಾವ ಅನಿಮಲ್ ವಿನ್ ಆಗುತ್ತೆ ಅಂತ ಕೇಳಿದೆ. ಅವರು ಫಸ್ಟು ಹಾರ್ಸ್ ಅಂತ ಹೇಳಿದ್ರು, ಆಮೇಲೆ ಇಲ್ಲ ಲಯನ್ ಅಂತ ಹೇಳಿದ್ರು. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆನ್ಸರ್ ಕೊಡಿ ಅಂತ ಅಂದಾಗ ಚೀತಾ ಅಂತ ಹೇಳಿದ್ರು. ಯಾಕೆ ಮಗಳೇ ಚೀತಾ? ಮೊದಲು ಲಯನ್ ಅಂತ ಹೇಳಿದೆ, ಹಾರ್ಸ್ ಅಂತ ಹೇಳಿದ್ರೆ ಹಂಗಾದ್ರೆ ಲಯನ್ನು ಹಾರ್ಸು ಅವೆಲ್ಲ ಓಡೋದೇ ಇಲ್ವಾ, ಚೀತಾ ಮಾತ್ರ ವಿನ್ ಆಗೋದ ಅಂತ. ಅವಾಗ ಅವಳು ಹೇಳಿದ್ಲು, ಅಫ್ಕೋರ್ಸ್ ಮಮ್ಮಿ ಎಲ್ಲನೂ ಫಾಸ್ಟಾಗಿ ಓಡುತ್ತೆ, ಬಟ್ ಚೀತಾ ಫಾಸ್ಟೆಸ್ಟ್ ರನ್ ಮಾಡೋ ಅನಿಮಲ್ ಆಗಿರೋದ್ರಿಂದ ಅದೇ ವಿನ್ ಆಗುತ್ತೆ ಅಂತ ಹೇಳಿದ್ಲು. ಸೊ ಆವಾಗ ಅದನ್ನು ನಾನು ಅವಳಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಹೌದು ಕಂದ, ಹಂಗಾದರೆ ಆರ್ಸು ಕೂಡ ಚೆನ್ನಾಗಿ ಓಡುತ್ತೆ, ಲಯನು ಚೆನ್ನಾಗಿ ಓಡುತ್ತೆ, ಬಟ್ ವಿನ್ ಆಗೋದು ಚೀತಾ. ಯಾಕಂದರೆ ಅದಕ್ಕೆ ಆ ಕೆಪಾಸಿಟಿ ಇರುತ್ತೆ, ಅದು ಆ ವಿಷಯದಲ್ಲಿ ಅದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಅದು ವಿನ್ ಆಗುತ್ತೆ. ನಾವು ಕೂಡ ಅಷ್ಟೇ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಏನಿದೆ, ನಮ್ಮ ಶ್ರಮ ಏನಿದೆ, ಅದನ್ನು ನಾವು ಪಟ್ಟಿದ್ದೀವಿ. ಅದಕ್ಕೆ ನಮ್ಮ ಎಫರ್ಟಿಗೆ ಏನು ಬಹುಮಾನ ಸಿಗಬೇಕೋ ಅದರಲ್ಲಿ ನಾವು ಖುಷಿ ಪಡಬೇಕು. ಪ್ರತಿಯೊಂದೂ ಕಾಂಪಿಟೇಷನ್ ಅಂತ ಬಂದಾಗ ಅದರಿಂದ ನಮಗೆ ಏನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೋ ಅದನ್ನು ಮಾಡಬೇಕೇ ವಿನಃ ಪ್ರೈಸ್ ಬಂದಿಲ್ಲ ಅಥವಾ ಪ್ರೈಸ್ ಬರಲೇಬೇಕು ಅನ್ನೋದು ತಪ್ಪಾಗುತ್ತೆ ಕಂದ. ಅದನ್ನು ಅವಳ ಅರ್ಥ ಮಾಡಿಕೊಂಡು ಮೂವ್ ಆನ್ ಆದ್ಲು. ಸೊ ನೆಕ್ಸ್ಟ್ ಟೈಮು ಕೂಡ ಈ ಥರ ಏನಾದರೂ ಕಾಂಪಿಟೇಷನ್ ಇದ್ದಾಗ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ತಮಾಷೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡೋದ್ರು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳ ಜೊತೆ ಈ ಥರ ಸಿಚುವೇಶನ್ನ ಫೇಸ್ ಮಾಡೇ ಇರ್ತೀರಾ. ಸೊ ನೀವು ಹೇಗೆಲ್ಲ ಮಕ್ಕಳನ್ನ ಸಮಾಧಾನ ಮಾಡ್ತೀರಾ ನನ್ನ ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಫೈನಲಿ ನಮಗೆ ಬೇಕಾಗೋದು ಮಕ್ಕಳು ಮುಖದಲ್ಲಿ ಒಂದು ಸಣ್ಣ ನಗು ಅಷ್ಟೆ. ಅದಕ್ಕೋಸ್ಕರ ಎಲ್ಲ ತಂದೆ ತಾಯಿ ಎಷ್ಟು ಎಫರ್ಟ್ ಆಗ್ತಿರ್ತೀವಿ ಅಂತ ನನಗೆ ಗೊತ್ತು. ಸೊ ಯಾವಾಗಲೂ ಮಕ್ಕಳಿಗೆ ಸಪೋರ್ಟಿವ್ ಆಗಿರಿ, ಅವರನ್ನು ಪುಷ್ ಮಾಡ್ತಾ ಇರಿ, ಎಂಕರೇಜ್ ಮಾಡ್ತಾ ಇರಿ, ಅಪ್ರಿಷಿಯೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು ಸೂನ್. ನಿಮಗೂ ಒಂದು ಸ್ಮಾಲ್ ಕ್ವಶನ್. ಗಿರಗಿರ ಅಂತ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ, ಏನದು? ಕಮೆಂಟಲ್ಲಿ ತಿಳಿಸಿ.